ನಮಸ್ತೆ. ಪ್ರಣವಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಮಾರ್ಚ್ 4, 2026. ನಾನು ಈ ತೋಟ ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ 1, 2023. ಸ್ಟಾರ್ಟ್ ಮಾಡಿದ್ದು ಅಂದರೆ ಮೊದಲನೇ ಸಸಿ ಈ ತೋಟದಲ್ಲಿ ನಾನು ನಾಟಿ ಮಾಡಿದ್ದು ಅಂದರೆ ಸೆಪ್ಟೆಂಬರ್ 1, 2023. ಅಂದರೆ ಇವತ್ತಿಗೆ 2.5 ವರ್ಷದ ಮೇಲೆ 2 ದಿನ 3 ದಿನ. ಸೊ ಇದು ನಂದು 2.5 ವರ್ಷದ ತೋಟದ ಅಪ್ಡೇಟ್. ನಾನು ಸಾಮಾನ್ಯವಾಗಿ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಅಪ್ಡೇಟ್ ಮಾಡಿಕೊಂಡು ಬರ್ತೀನಿ ನನ್ನ ತೋಟ ಹೇಗೆ ಬರ್ತಿದೆ ಅಂತ. ಸೊ ಇದು ನಂದು 2.5 ವರ್ಷದ ಅಪ್ಡೇಟ್. ನಾನು ಸುಭಾಷ್ ಪಾಳೇಕರರ ತೆಂಗಿನಕಾಯಿ ಮಾದರಿ ಅಳವಡಿಸಿದ್ದೀನಿ ಇಲ್ಲಿ. ಅವರ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಅವ್ರು ಹೇಳಿರೋದನ್ನ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಯೂಶಲಿ ನಾನು ಒಂದೊಂದು ಪತ್ರವಾಗಿ ಮಾತಾಡ್ಕೊಂಡು ಹೋಗ್ತೀನಿ. ನನ್ನ ಚಾನಲ್ನಲ್ಲಿ ಮೊದಲೇ ನೋಡಿರೋರಿಗೆ ಈ ಫಾರ್ಮ್ಯಾಟ್ ತುಂಬಾ ಪರಿಚಯ ಇರುತ್ತೆ. ಹೊಸಬ್ರಿಗೆ ಯೂಶಲಿ ನಾನು ನನ್ನ ಗಿಡದಲ್ಲಿ 5 ಸ್ತರದ ಮಾದರಿ ಅಲ್ವಾ ಇದು. ಸೊ 5 ಸ್ತರದ ಗಿಡಗಳ ಬಗ್ಗೆ ಮಾತಾಡ್ಕೊಂಡು ಹೋಗ್ತೀನಿ. ಶುರು ಮಾಡೋಣ. ನಂದು ಮೊದಲನೇ ಪದ್ರ ತೆಂಗು. ನೋಡ್ಬೋದು, ನಾನು ಯೂಶಲಿ ಎಲ್ಲ ವೀಡಿಯೋಗೂ ಇದೇ ತೆಂಗು ಹತ್ರ ಬಂದು ಮಾಡ್ತೀನಿ. ಏನಕ್ಕೆಂದರೆ ಒಂದು ಪಾಯಿಂಟ್ ಆಫ್ ರೆಫರೆನ್ಸ್ ಸಿಗುತ್ತೆ ಅಂತ. ಇದು 2.5 ವರ್ಷದ ತೆಂಗು. ಬುಡ ಒಳ್ಳೆ ದಪ್ಪ ಆಗ್ತದೆ. ಹೈಟು ಅಷ್ಟೇ ಚೆನ್ನಾಗಿ ಬರ್ತಿದೆ. ಇದು ನಾಟಿ ತೆಂಗಿದು. ನಮ್ಮ ಹಳ್ಳಿನಲ್ಲೇ ಹಳೆ ತೋಟ ಇದ್ದಿದ್ದರಲ್ಲಿ ಅವರು ಬಿತ್ತನೆ ಮಾಡ್ತಿದ್ದದನ್ನ ತೊಗೊಂಬಂಡು ನಾನು ನೆಟ್ಟಿದ್ದು. 2ರಿಂದ 4 ಎಲೆ ಇದ್ದಾಗ ನಾನು ತಂದು ನೆಟ್ಟಿದ್ದು. ಸೊ 2.5 ವರ್ಷದ ತೆಂಗಿದು. ಸ್ಟಾರ್ಟಿಂಗಲ್ಲಿ ನನಗೆ ತುಂಬ ಬಿಳಿ ಹೇನುಗಳ ಕಾಟ ಸ್ಟಾರ್ಟ್ ಆಯಿತು. ಇದ್ರ ಕಾಣ್ಬೋದಾ ನಿಮಗೆ? ಇದು ಬಿಳಿ ಹೇನು. ಅದರಿಂದ ಎಲೆಗಳ ಮೇಲೆ ಸೂಟಿ ಮೌಲ್ಡ್ ಕಾಟ ಸ್ಟಾರ್ಟಿಂಗಲ್ಲಿತ್ತು. ಈಗ ನನಗೆ ಬಿಳಿ ಹೇನೇನು ಕಾಣಿಸ್ತಿಲ್ಲ. ಹೊಸ ಎಲೆಗಳಲ್ಲಿ ಏನೂ ಕಾಣಿಸ್ತಿಲ್ಲ. ತೆಂಗು ಚೆನ್ನಾಗಿ ಬರ್ತಿದೆ. ಹೋದ ವರ್ಷ ನನಗೆ ಒಂದು 2 ತೆಂಗು ಹೋಗಿಬಿಡ್ತು. ಈ ರೈನೋಸೆರಸ್ ಬೀಟಲ್ ಕರಿತಲೆ ದುಂಬಿ ಇದೆಯಲ್ಲ, ಅದು ಹೊಡೆದು ಒಂದು 2 ತೆಂಗಿನ ಗಿಡ ಹೋಯಿತು ನನಗೆ. ಅದು ಇನ್ನೂ ಎಷ್ಟೋ ಗಿಡಕ್ಕೆ ಸುಳಿಯೆಲ್ಲ ಮೇಲ್ಮೇಲೆ ಹೊಡೆದು ಅದು ವಾಪಸ್ ಬರೋದು ಸ್ವಲ್ಪ ಟೈಮ್ ಹಿಡಿಸ್ತು. ನಾನು ಅದಕ್ಕೆ ಅಂದ್ಬಿಟ್ಟು ಫೆರಮೋನ್ ಟ್ರ್ಯಾಪ್ ಹಾಕಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಫೆರಮೋನ್ ಟ್ರ್ಯಾಪ್ ಕಾಣುತ್ತೆ ನಿಮಗೆ. ಝೂಮ್ ಇನ್ ಮಾಡ್ತೀನಿ. ಅಲ್ಲಿ ನೋಡಿ, ಅಲ್ಲಿ ಬಕೆಟ್ ಇದೆಯಲ್ಲ, ಫೆರಮೋನ್ ಟ್ರ್ಯಾಪ್ ಹಾಕಿದ್ದೀನಿ. ಏನೇ ಹಾಕಿದ್ರೂ ಒಂದೊಂದು ತಪ್ಪಿಸ್ಕೊಂಬಂದು ಹೊಡೆಯತ್ತೆ. ತುಂಬ ಜನ ಮರಳು ಹಾಕಿ ಅಂತಾರೆ. ಮರಳಿಗೆ ಎಲ್ಲಿಂದ ಹಾಕಿದ್ರೆ ಗೊತ್ತಿಲ್ಲ ನನಗೆ. ಎತ್ತರ ಆಗಿದೆ ಗಿಡಗಳು. ಬಟ್ ನೀವು ಈ ಸತಿನೂ ಅಷ್ಟೇ ಹೊಸ ಫೆರಮೋನ್ ತಂದು ಆ ಬಕೆಟ್ ಒಳಗಡೆ ಹಾಕಿದ್ದೀನಿ. ಪ್ರತಿದಿನ ಹುಳಗಳು ಬಿಡ್ತಾನೇ ಇರುತ್ತೆ. ಹೋಪ್ಫುಲಿ ಈ ವರ್ಷ ಏನೂ ಒಂದು ಲಾಸ್ ಆಗದಿದ್ದರೆ ಸಾಕು. ಸೊ ಇದು ತೆಂಗಿನ ಕತೆ. ಇನ್ನೇನು ಅಷ್ಟು ಹೇಳೋದಿಲ್ಲ ತೆಂಗಲ್ಲಿ. ಏನಕ್ಕಂದ್ರೆ ಅದ್ರ ಪಾಡಿಗೆ ಅದು ಈಗ ಬರ್ತಿದೆ. ಎಲ್ಲ ಇಷ್ಟೇ ಗ್ರೋತ್ ಇಲ್ಲ ಅಂತ ಹೇಳ್ಬೋದು. ಅಂದರೆ ಆಲ್ಮೋಸ್ಟ್ ಎಲ್ಲ ಈಗ ಚೆನ್ನಾಗಿ ಬರ್ತಿದೆ, ಟು ಬಿ ವೆರಿ ಆನೆಸ್ಟ್. 2ನೇ ವರ್ಷ ಸ್ವಲ್ಪ ಒಂದೊಂದಷ್ಟು ತೆಂಗು ಇನ್ನೂ ಕೂತಂಗೆ ಇತ್ತು, ಬಟ್ ಈಗ ಬರ್ತಿದೆ. ಸದ್ಯಕ್ಕಂತೂ ತೆಂಗು ನನ್ನ ಅಡಿಕೆಗಿಂತ ತುಂಬಾ ಎತ್ತರ ಇದೆ. ಇಲ್ಲಿ ಅಡಿಕೆ ಅಂತ ಇಟ್ಕೊಂಡ್ರೆ, ಇದು ಅಡಿಕೆ ಅಂತ ಇಟ್ಕೊಂಡ್ರೆ ತೆಂಗು ನೋಡಿ. ಮುಂದೆ ಹೇಗೆ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಈಗಂತೂ ಓಕೆ. ಇದು ನಂದು ಮೊದಲನೇ ಪದ್ರ. 2ನೇ ಪದ್ರ ಅಂದರೆ ನಂದು ತೆಂಗು ಒಂದು 36 ಅಡಿಗೆ ಹೊಂದಿದೆ. ಬೈದವೆ ಒಂದು ಚೌಕಾಕಾರದಲ್ಲಿ ಹಾಕೊಂಡು ಹೋಗಿದ್ದೀನಿ ಜಮೀನು ಪೂರ್ತಿ. 2ನೇ ಪದ್ರ ಅಂದರೆ 4 ತೆಂಗಿನ ಮಧ್ಯೆ ಜಾಯಿಕಾಯಿ ಹಾಕಿದ್ದೀನಿ. ಜಾಯಿಕಾಯಿಯು ಟೆಕ್ನಿಕಲಿ 36 ಅಡಿಗೆ ಬರುತ್ತೆ, ಆದರೆ 4 ತೆಂಗಿನ ಮಧ್ಯೆ ಬರುತ್ತೆ. ಇದು ಬಡ್ಡೆಡ್ ಜಾಯಿಕಾಯಿ ಗಿಡ. ನಾನು ಕೇರಳದಿಂದ ತರಿಸಿದ್ದು. ಇದು ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್. ನೆರಳು ಬೇಕೇ ಬೇಕಿದ್ದಕ್ಕೆ. ನೆರಳಿಲ್ಲ ಅಂದರೆ ಸುಟ್ಟೋಗುತ್ತೆ. ಅದಕ್ಕೇ ಈ ತೆಂಗಿನ ಇದು ಹಾಕ್ಸಿದ್ದೀನಿ. ಇದು ಎಕ್ಸ್ಟ್ರೀಮ್ಲಿ ಸ್ಲೋ, ಅಂದರೆ ನಿಧಾನವಾಗಿ ಬರುತ್ತೆ. ಬಡ್ಡೆಡ್ ಹತ್ರನೂ ನಿಧಾನವಾಗಿ ಬರುತ್ತೆ.
ಸೊ ಬರ್ತಾ ಇದೆ. ಈ ಸತಿ ನನಗೆ ಒಂದು ತೊಂದರೆ ಆಗಿದೆ ಜಾಯಿಕಾಯಲ್ಲಿ. ಏನಂದರೆ ನನ್ನ ಜಮೀನಿನಲ್ಲಿ ಹೆಗ್ಣಗಳು ಜಾಸ್ತಿ ಆಯಿತು. ಹೆಗ್ಣ ಜಾಸ್ತಿ ಆದ್ದರಿಂದ ಎಲ್ಲ ಕಡೆ ಅಗ್ದು ನಾನು ಓದಿರೋ ಮಟ್ಟಿಗೆ ಜಾಯಿಕಾಯಿದು ಬೇರು ತುಂಬಾ ಸಿಹಿಯಾಗಿರುತ್ತೆ. ಸೊ ಹಾಗೆ ಅಗ್ದು ಎಷ್ಟೋ ಒಂದು 25 ಜಾಯಿಕಾಯಿ ಗಿಡ ಹೋಗಿಸ್ಬಿಟ್ಟಿದೆ. ನಾನು ಹಾಕಿದ 70 ಜಾಯಿಕಾಯಿ ಗಿಡದಲ್ಲಿ 25 ಜಾಯಿಕಾಯಿ ಗಿಡ ಹೋಗಿದೆ. ಸೊ ಅನ್ಯಾಯ ಅನಿಸುತ್ತೆ. ಅದು ಅಲ್ಲದೆ ಇದು ಎಕ್ಸ್ಟ್ರೀಮ್ಲಿ ಕಾಸ್ಟ್ಲಿ. ನನಗೆ ಲ್ಯಾಂಡೆಡ್ ಕಾಸ್ಟ್ ಅಂದರೆ ನನ್ನ ತೋಟಕ್ಕೆ ನಾನು ಗಿಡ ತೊಗೊಂಬರೋಷ್ಟೊತ್ತಿಗೆ 500 ರೂಪಾಯಿ ಒಂದು ಗಿಡ ಆಯಿತು. ಸೊ 25 ಗಿಡ ಅಂದರೆ ಆಲ್ಮೋಸ್ಟ್ 12,500 ರೂಪಾಯಿ ವೇಸ್ಟ್ ಆದಂಗೆ. ಬಟ್ ಏನು ಮಾಡೋಕ್ಕಾಗಲ್ಲ. ಇದು ತೋಟ ಮಾಡಿದ್ದರಲ್ಲಿ ನನಗೆ ಇನ್ನು ಹೆಗ್ಣ ಹೇಗೆ ಕಂಟ್ರೋಲ್ ಮಾಡೋದಂತ ಗೊತ್ತಿಲ್ಲ. ಈಗ ತಾನಾಗೇ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಇನ್ನೂ ಹೇಗೆ ಕಂಟ್ರೋಲ್ ಮಾಡೋದಂತ ಗೊತ್ತಿಲ್ಲ. ನಂದರಲ್ಲಿ 9 ಅಡಿಗೊಂದು ಗೊಬ್ಬರದ ಗಿಡ ಇದೆ. ಕಡ್ದು ನಾನು ಸೊಪ್ಪು ಹಾಕ್ತಾನೆ ಇರ್ತೀನಿ. ಸೊ ಗೊಬ್ಬರದ ಗಿಡ ಇದ್ದರೆ ಹೆಗ್ಣ ಬರಲ್ಲ, ಇಳಿ ಬರಲ್ಲ ಅಂತಾರೆ. ನಂದರಲ್ಲಿ ಚೆನ್ನಾಗೇ ಇತ್ತು. ಸೊ ಏನು ಅಂದ್ಕೊಳ್ಳೋದು ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಬರ್ತಿರೋದೆಲ್ಲ ಈಗ ಚೆನ್ನಾಗಿ ಬರ್ತಿದೆ. ಈಗೆಲ್ಲ ಸೆಕೆಂಡ್ ಸ್ಟೆಪ್ ಬರ್ತಿದೆ ಬೇಸಿಕಲಿ. ಇನ್ನು 3ನೇ ಪದರ ಅಂತ ಹೋಯಿತು ಅಂದರೆ ನಂದು ಅಡಿಕೆ ನೋಡ್ಬೋದು. ಅಡಿಕೆನೂ ಅಷ್ಟೇ, ಇದು ತೀರ್ಥಹಳ್ಳಿ ಕಡೆಯದು ಗೋಟು. ಬಟ್ ನಾ ತೊಗೊಂಡಿದ್ದು ಚಾಮರಾಜನಗರದಲ್ಲೇ ಹಳೆ ತೋಟ ಇತ್ತು. ಅವರು ಸಸಿ ಮಾಡಿ ಮಾರ್ತಿದ್ದು. ಚೆನ್ನಾಗಿ ಬರ್ತಿದೆ. ಎಲ್ಲ ಒಂದು 2 ಪಟ್ಟೆ ಹೊಡೆದಿದೆ. 2 ಪಟ್ಟೆ 1 ಪಟ್ಟೆ ಈಗೀಗ ಹೊಡಿತಾ ಇದೆ. ಇಲ್ಲಿ ನೋಡಿ, ಇದು 3 ಪಟ್ಟೆ ಹೊಡೆದಿದೆ. ಇಲ್ಲಿ ಎತ್ತರ ನೋಡ್ಬೋದು, ಹಸಿರಾಗಿದೆ. ಬೊಡ್ಡೆ ತುಂಬ ದಪ್ಪವಾಗಿ ಬರ್ತಿದೆ. ಅಂದರೆ ಎಲ್ಲ ಒಂದೇ ಥರ ಇಲ್ಲ, ಬಟ್ ಒಂದೊಂದು ಹೋಗೂ ಇತ್ತು, ಅದರಿಂದ ನಾನು ರಿಪ್ಲೇಸು ಮಾಡಿದ್ದೀನಿ. ಬಟ್ ಎಲ್ಲ ಹಸಿರಾಗಿದೆ. ಇಲ್ಲಿ ನೋಡ್ಬೋದು, ಇನ್ನೊಂದು ನೋಡ್ಬೋದು, ಬಡ್ಡೆ ದಪ್ಪ ನೋಡಿ. ನನ್ನ ಕೈ ಇದು ಇಷ್ಟು ಬರುತ್ತೆ. ನಂದು ಈ ಥರ ಮೂರು ಮಾಡಬೇಕಾಗತ್ತೆ. ನಾನು 3 ಅಥವಾ 3.25 ಮಾಡಬೇಕಾಗತ್ತೆ. ಹೈಟು ನೋಡ್ಬೋದು. ಅದೇ ಇದು ನೋಡಿ, ಇದು ಅಷ್ಟು ದಪ್ಪ ಇಲ್ಲ, ಅದು ಇನ್ನೂ ದಪ್ಪ ಇದೆ. ಅದು ಅಷ್ಟೇ ದಪ್ಪ ಇದೆ. ಇದು ಇನ್ನೂ ಬರ್ತಿದೆ, ಏನಕ್ಕಂದರೆ ಇದು ರೀಪ್ಲೇಸ್ ಆಗಿರೋದು ಅನಿಸುತ್ತೆ. ಇನ್ನೂ ಪಟ್ಟೆ ಹೊಡೆದಿಲ್ಲ. ಪಟ್ಟೆ ಚೆನ್ನಾಗಿ ಬರ್ತಿದೆ, ಏನು ತೊಂದರೆ ಇಲ್ಲ. ಸೊ ಇದು ನಂದು 3ನೇ ಪದರ ಅಡಿಕೆ. 9 ಅಡಿಗೊಂದು ಅಡಿಕೆ ಇದೆ ನಂದು. ಅದು ತೆಂಗಿಂದ 9 ಅಡಿಗೊಂದು ಅಡಿಕೆ, ಅಲ್ಲಿಂದ 9 ಅಡಿಗೆ ಇನ್ನೊಂದು ಅಡಿಕೆ. ಸೊ ಹೀಗೆ 9 ಅಡಿಗೆ ಅಡಿಕೆ ಹಾಗೆ ಹೋಗ್ತಿದೆ. ಇದು ಅಡಿಕೆ ಚೆನ್ನಾಗಿ ಬರ್ತಿದೆ. ಅಡಿಕೆ ಏನು ತೊಂದರೆ ಇಲ್ಲ, ಎಲ್ಲೇ ನೋಡಿದ್ರೂ ಹಸಿರಾಗಿದೆ. ಇದು ನೋಡಿ, ಅಡಿಕೆ. ಇನ್ನು 4ನೇ ಪದರ ಅಂತ ಹೋಯಿತು ಅಂದರೆ 2 ಅಡಿಕೆಗಳ ಮಧ್ಯೆ ಕಾಫಿ. ಇಲ್ಲಿ ಒಂದು ಅಡಿಕೆ ಇದೆ, ಅಲ್ಲಿ ಇನ್ನೊಂದು ಅಡಿಕೆ ಇದೆ. 2 ಅಡಿಕೆಗಳ ಮಧ್ಯೆ ಕಾಫಿ, ಅದೇ ಸಾಲಿನಲ್ಲಿ ಕಾಫಿ ನೋಡ್ಬೋದು. ಈ ಕಾಫಿ ನೋಡ್ಬೋದು. ಇದು ನೆಟ್ಟು ನಾನು ಯಾವಾಗ ನೆಟ್ಟಿದ್ದು? ಜುಲೈಯಲ್ಲಿ ನೆಟ್ಟಿದ್ದು. ಸೊ ಈಗ ಇಷ್ಟು ಎತ್ತರ ಆಗ್ತಿದೆ. ಇದು C/R ತಳಿ, ಕಾನ್ಜೆನೆಸಿಸ್ ಇಂಟು ರೋಬಸ್ಟಾ ಹೈಬ್ರಿಡ್ ತಳಿ. ಇದು ರೋಬಸ್ಟಾ ಅಂತ ಕಾಫಿ ಅಂತಲೇ ಇದನ್ನ ಕನ್ಸಿಡರ್ ಮಾಡೋದು. ನಾನು ಕೇರಳ ವಯನಾಡಿಂದ ತಂದಿದ್ದು. ಈಗ ಚೆನ್ನಾಗಿ ಬರ್ತಿದೆ. ನಾನು ಹೋದ ವಿಡಿಯೋದಲ್ಲಿ ಕಾಫಿ ನನಗೆ ಸಮಾಧಾನ ಆಗಲಿಲ್ಲ ಅಂತ ಹೇಳಿದ್ದೆ. ಏನಕ್ಕಂದರೆ ಈ ಥರ ಎಲೆ ಚುಕ್ಕೆ ರೋಗ ಆಯಿತು. ಎಲೆ ಚುಕ್ಕೆ ರೋಗ ಇದ್ದರಿಂದ ಅದು ಬೆಳೀತಾನೇ ಇರಲಿಲ್ಲ. ಕಾಫಿ ಏನಂದ್ರೂ ಬೆಳೀತಾನೇ ಇರಲಿಲ್ಲ, ಸುಮ್ಮನೆ ಕೂತಿತ್ತು ಹಾಗೇ. ಸೊ ಚೆನ್ನಾಗಿಲ್ಲ ಅಂದ್ಕೊಂಡು ನಾನು ಇನ್ನೇನು ಕಿತ್ತಾಕ್ಸ್ಬಿಟ್ಟು ಬೇರೆ ಮಡಿಕೇರಿ ಕಡೆಯಿಂದ ತರೋಣ ಅಂದ್ಕೊಂಡೆ. ಈಗ ಒಂದು 3-3.5 ವಾರದಿಂದ ಎಲ್ಲ ಹೇಳ್ತಿದೆ ಕಾಫಿ. ಇಲ್ಲಿ ನೋಡಿ, ಇನ್ನೂ ಚಿಕ್ಕದಾಗಿದೆ, ಬಟ್ ಅದರ ಹೊಸ ಎಲೆ ಈಗ ಬರ್ತಿದೆ. ಎಲ್ಲ ಕಾಫಿ ಹೇಗಿತ್ತು ಮೊದಲು ಅಂದರೆ ನೋಡೋಕ್ಕೆ ತುಂಬ ಬೇಜಾರಾಗ್ತಿತ್ತು. ಇಲ್ಲಿ ನೋಡಿ, ಬೇಸಿಕಲಿ ಹೀಗಿತ್ತು. ಕಾಣುತ್ತಾ ನಿಮಗೆ? ಎಲ್ಲ ಗಿಡನೂ ಹೀಗೆ ಇತ್ತು, ಹೇಳ್ತಾನೆ ಇಲ್ವಲ್ಲ ಅನ್ನಿಸ್ತಿತ್ತು. ಈಗ ಸಡನ್ನಾಗಿ ಇಲ್ಲಿ ಇನ್ನೊಂದು ಜಾಯಿಕಾಯಿ ಸಡನ್ನಾಗಿ ಎಲ್ಲ ಈಗ ಹೇಳ್ತಿದೆ, ಹೊಸ ಎಲೆ ಬರ್ತಿದೆ. ಹೊಸ ಎಲೆನಲ್ಲಿ ಏನೂ ಎಲೆ ಚುಕ್ಕ ರೋಗ ಇಲ್ಲ.
ಸೊ ಅದೇನು ಬೇರೆ ಬಿಟ್ಕೊಳ್ಳೋಕೆ ಟೈಮ್ ಹಿಡಿಸ್ತಾ ಏನು ಗೊತ್ತಿಲ್ಲ. ಇಲ್ಲಿ ನೋಡಿ ಚೆನ್ನಾಗಿ ಬರ್ತಿದೆ. ಒಂದಷ್ಟು ಹೋಗಿದೆ, ರೀಪ್ಲೇಸ್ ಮಾಡಿಸ್ಬೇಕು. ದಟ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಫಾರ್ಮಿಂಗ್. ಇಲ್ಲಿ ನೋಡಿ ಸೊ ಬರ್ತಾ ಇದೆ. ಇದೆಲ್ಲ C/6 ತಳಿ 2 ಅಡಿಕೆಗಳ ಮಧ್ಯೆ ಇದೆ. ಇಲ್ಲಿ ನೋಡಿ ಇದಿನ್ನೂ ಚಿಕ್ಕದಾಗೇ ಇದೆ ಇದು, ಬಟ್ ಈಗೆಲ್ಲ ಹೊಸ ಹೊಸ ಎಲೆ ಬರ್ತಿದೆ. ಸೊ ಇದು ಕಾಫಿ ಕತೆ. ಇದು ನಮ್ಮದು 4ನೇ ಪದರ. ಇನ್ನು 5ನೇ ಪದರ ಅಂತ ಬಂತು ಅಂದರೆ ಅರಿಶಿನ ನಾನೇನು ಮಾಡಿದ್ದೆ, ಇದು ನಂದು ಟ್ರೆಂಚ್. ಇದು 2 ಗಿಡಗಳ ಮಧ್ಯೆ ಟ್ರೆಂಚ್ ಇತ್ತು. ಇಲ್ಲಿ ಇತ್ತು ಅಂತ ಹೇಳ್ತೀನಿ, ಆಮೇಲೆ ಮಾತಾಡ್ತೀನಿ ಏನಕ್ಕೆ ಇತ್ತು ಅಂತ ಹೇಳ್ತೀನಿ ಅಂತ. ಇದು ಟ್ರೆಂಚ್ ಅಂದರೆ ಈ ಕಡೆ 2 ಸಾಲ ಅರಿಶಿನ ಇತ್ತು. ಸೊ ಅಡಿಕೆ ಪಕ್ಕ ಇನ್ನೊಂದು ಗಿಡ ಇದೆ. ಇದು ಇಲ್ಲಿ ನೋಡಿ, ಹಿಂದೆ ಬರ್ತೀನಿ ನೋಡಿ. ಇದು ಅಡಿಕೆ ಪಕ್ಕ ಇದು ಗೊಬ್ಬರದ ಗಿಡ, ಮಧ್ಯ ಟ್ರೆಂಚ್ ಹೋಗಿತ್ತು. ಟ್ರೆಂಚಿನ ಈ ಕಡೆ ಅರಿಶಿನದ ಸಾಲು, ಈ ಕಡೆ ಅರಿಶಿನದ ಸಾಲು ಹಾಗೆ ಹಾಕಿದ್ದೆ. ಈಗ ಅರಿಶಿನ ಕೀಳ್ಸಿದ್ದೀನಿ, ಒಳ್ಳೆ ಇಳುವರಿ ಬಂತು ನನಗೆ. ನಾನು ಎಷ್ಟು ಹಾಕಿದೆ ಅಂತ ಲೆಕ್ಕ ಇಟ್ಕೊಂಡಿಲ್ಲ, ಅಥವಾ ಇನ್ನೂ ಎಷ್ಟು ತೆಗೆದೆ ಅಂತ ಲೆಕ್ಕ ಇಟ್ಕೊಂಡಿಲ್ಲ. ಈ ಸತಿ ಗೊತ್ತಾಗುತ್ತೆ ನನಗೆ ಎಷ್ಟು ತೆಗೆದೆ ಅಂತ. ಏನಕ್ಕಂದರೆ ನಾನು ಕೊಡ್ತಿದ್ದೀನಿ ಅರಿಶಿನ ಎಲ್ಲರಿಗೂ, ಕೊಟ್ಟಾಗ ಬರ್ಕೊಳ್ತಿದ್ದೀನಿ, ಅದರಿಂದ ಗೊತ್ತಿದೆ. ಬಟ್ ಏನಂದರೆ ಅರಿಶಿನ ತೆಗೆಯುವಾಗ ಆ ಮಣ್ಣೆಲ್ಲ ಬಂದು ಆಲ್ಮೋಸ್ಟ್ ಟ್ರೆಂಚ್ ಮುಚ್ಕೊಂಡ್ಬಿಟ್ಟಿದೆ. ಈಗ ಮೊದಲು ಚೆನ್ನಾಗಿತ್ತು ಅಂದರೆ ಚೆನ್ನಾಗಿತ್ತು ಅಂದರೆ ಒಂದು ಮುಕ್ಕಾಲು ಅಡಿಯಿಂದ 1 ಅಡಿ ತನಕ ಟ್ರೆಂಚ್ ಇತ್ತು ಆಳ. ಈಗ ಟ್ರೆಂಚ್ ಆಲ್ಮೋಸ್ಟ್ ಮುಚ್ಕೊಂಡ್ಬಿಟ್ಟು ಸಮ ಭೂಮಿ ಹಾಕೋಗಿದೆ. ಇನ್ನೇನು ವಾಪಸ್ ನಾನು ಟ್ರೆಂಚ್ ತೆಗ್ಸೋಕ್ಕೆ ಹೋಗಲ್ಲ, ಏನಕ್ಕಂದರೆ ಬೇರೆ ನನಗೆ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ ಟ್ರೆಂಚ್ ತೆಗ್ಸಿದ್ರೆ. ಬಟ್ ಆಲ್ಮೋಸ್ಟ್ ಮುಚ್ಕೊಂಡ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಇದು ನಂದು ಅರಿಶಿನ 5ನೇ ಪದರ ಕಿತ್ಸಾಯಿತು. ಇನ್ನು ನೆಕ್ಸ್ಟು ಇವಾಗ ಏನು ಮಾರ್ಚ್ ಅಲ್ವಾ, ಏಪ್ರಿಲ್ ಮೇ, ಇನ್ನೊಂದು 2 ತಿಂಗಳಲ್ಲಿ ವಾಪಸ್ ನಡೆಸ್ಬಿಡ್ತೀನಿ. ಸೇಮ್ ಇಲ್ಲೊಂದು ಸಾಲು ಇಲ್ಲೊಂದು ಸಾಲು. ನಂದೇ ಬಿತ್ತನೆ ಬೀಜ ಇರುತ್ತಲ್ಲ, ಮದರ್ ರೈಸೋಮ್ಸ್ ಅಂತಾರೆ, ತಾಯಿ ಇದು ರೈಸೋಮ್ಸ್, ಅದನ್ನು ನಾನು ಹಾಕ್ತೀನಿ. ಸೊ ಇದು ನಂದು 5ನೇ ಪದರ. ಇನ್ನೊಂದು ಸತಿ ಕ್ವಿಕ್ ರೀಕ್ಯಾಪ್ ಮಾಡ್ಕೊಳ್ತು ಅಂದರೆ, ತೆಂಗು ಅಲ್ಲಿ ನೋಡ್ಬೋದು. 1ನೇ ಪದರ ನಾಟಿ ತೆಂಗು 36 ಅಡಿಗೊಂದಿದೆ. 4 ತೆಂಗಿನ ಮಧ್ಯ ಜಾಯಿಕಾಯಿ. ಇದು ಬಡ್ಡೆಡ್ ಗಿಡ, ಕೇರಳದಿಂದ ತರಿಸಿದ್ದು ನಾನು, ಕಳ್ಳಿಂಗಳ ನರ್ಸರಿ ಅಂತ ಇದೆ, ಅವ್ರ ಹತ್ರ ತರಿಸಿದ್ದು. ಇದು 2ನೇ ಪದರ ಆಯಿತು. ಇದು 36 ಅಡಿಗೊಂದು ಬರುತ್ತೆ. 3ನೇ ಪದರ ಅಂದರೆ ಅಡಿಕೆ 9 ಅಡಿಗೊಂದು ಅಡಿಕೆ ಇದೆ. ಇದು ಅಷ್ಟೇ ನಾಟಿ, ನಮ್ಮ ತೋಟದ ಒಂದು 20 ಕಿಲೋಮೀಟ್ರ್ ಹಳೆಯ ತೋಟ ಇತ್ತು, ಅವರು ಮಾಡಿದ ಸಸಿ ಅಂತ ತರಿಸಿದ್ದು ನಾನು. ಅಡಿಕೆ ಆಲ್ಮೋಸ್ಟ್ ಎಲ್ಲ 2 ಪಟ್ಟೆ, 1 ಪಟ್ಟೆ ಹೊಡಿತಾ ಇದೆ, ಹಸಿರಾಗಿದೆ. ಇನ್ನು 4ನೇ ಪದರ ಅಂತ ಬಂತು ಅಂದರೆ ಕಾಫಿ ಇಲ್ಲಿ ನೋಡ್ಬೋದು. ಅಡಿಕೆ ಇದು ರೀಪ್ಲೇಸ್ ಆಗಿರೋ ಅಡಿಕೆ, 2 ಅಡಿಕೆಗಳ ಮಧ್ಯೆ ಕಾಫಿ. 4ನೇ ಪದರ. 5ನೇ ಪದರ ಅಂದರೆ ನಂದು ಅರಿಶಿನ. ಇನ್ನೊಂದು ಬೆಳೆ ಇದೆ, ಅದೇನೆಂದರೆ ಕಾಳುಮೆಣಸು. ಇದು ಕಾಳುಮೆಣಸು ನೋಡ್ಬೋದು ನೀವು. ಇದು ತೇವಂ ವೆರೈಟಿ ಕಾಳುಮೆಣಸು. ಇಲ್ಲಿ ನಾವು ನೋಡ್ತಿರೋದು ಇದು ಪಣಿಯೂರ್ 1 ಆಯಿತಾ. C/6 ಕಾಫಿ ಇದು ಅಷ್ಟೇ, ಪಣಿಯೂರ್ 1. ಇದು ಅಷ್ಟೇ ಪಣಿಯೂರ್ 1. ನಾನು ಈ ಸತಿ ಏನು ಮಾಡಿದ್ದೆ ಅಂದರೆ 3 ಥರದ ಕಾಳುಮೆಣಸು ನೆಟ್ಟಿದ್ದೆ. ಒಂದು ಕರಿಮುಂಡ ಒಂದು 20. ಇದು 2ನೇದು ತೇವಂ ಒಂದು 20. 3ನೇದು ಪಣಿಯೂರ್ 1, ಅದು ಒಂದು 60. ಒಟ್ಟು 100 ಗಿಡಗಳು ನೆಟ್ಟಿದ್ದೆ ನಾನು. 20 ಗಿಡ ಕರಿಮುಂಡದಲ್ಲಿ 5 ಉಳ್ಕೊಂಡಿದ್ದು. ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಕರಿಮುಂಡ ಜಾಸ್ತಿ ಉಳ್ಕೊಳ್ಳಿಲ್ಲ, ಬೆಳವಣಿಗೆನೂ ಜಾಸ್ತಿ ಇಲ್ಲ. 20 ತೇವಂನಲ್ಲಿ 5 ತೇವಂ ಉಳ್ಕೊಂಡಿದ್ದು. ಈಗ ಏನಕ್ಕೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಉಳ್ಕೊಳ್ಳಿಲ್ಲ. ಇದು ನೋಡಿ, ಇದು ಕರಿಮುಂಡ. ಇದು
ಇದು ಕರಿಮುಂಡ ಇದು. ಸೊ ನಾನು ನೆಟ್ಟಿದ್ರಲ್ಲಿ 25% ಮಾತ್ರ ಉಳ್ಕೊಂಡಿದ್ದು. ಇದು ನೋಡಿ, ಇದು ಕರಿಮುಂಡ ಇನ್ನೂ ಈಗ ಚಿಗುರ್ತಿದೆ. ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಈ ಪಣಿಯೂರು ಒಂದರಲ್ಲಿ ಒಂದು 70% ಉಳ್ಕೊಂಡಿದೆ. ಸೊ ನನ್ನ 1 ವರ್ಷದ ಎಕ್ಸ್ಪೆರಿಮೆಂಟಲ್ಲಿ ಪಣಿಯೂರು ಒಂದು ಚೆನ್ನಾಗಿ ಉಳ್ಕೊಂಡಿದೆ. ಅದನ್ನು ಬಿಟ್ಟು ನಾನು ಕೈ ಬಿಡಲ್ಲ. ಈ ಸತಿನೂ ನಾನು ಏನೇನು ಮಾಡಬೇಕು ಅಂತ ಇದ್ದೀನಿ ಅಂದರೆ ಪಣಿಯೂರು 2, ಪಣಿಯೂರು 5, ಸಿಕ್ಕಿದ್ರೆ ಸಿಗಂದಿನಿ, ವಾಪಸ್ ತೇವಂ, ಕರಿಮುಂಡ. ಇಲ್ಲಿ ನೋಡಿ, ಇಲ್ಲೆಲ್ಲ ಹೋಗೇ ಬಿಟ್ಟಿದೆ, ಇಲ್ಲೆಲ್ಲ ಕರಿಮುಂಡ ನೆಡೆಸಿದ್ದು. ಮತ್ತು ಸಿಕ್ಕಿದ್ರೆ IISR ಚಂದ್ರ. ಇಷ್ಟು ನೆಡಬೇಕು ಅಂತ ಇದ್ದೀನಿ. ಇದು ತೇವಂ. ಆ ಟಿಪ್ ನೋಡಿ, ಲೈಟ್ ಪರ್ಪಲ್ ಇದೆ, ಕಾಣುತ್ತಾ ಇಲ್ಲಿ ಒಂಥರ ಕರಿಗಿದೆಯಲ್ಲ, ಇದು ತೇವಂ. ಇದು ತೇವಂ. ಸೊ ಎಗೈನ್ ನನಗೆ ಆಸೆ ಇರೋದೇನೆಂದರೆ ಒಂದು 50-50. ಇದು ತೇವಂ ನೋಡಿ, ಆ ಕಲರಲ್ಲೇ ಗೊತ್ತಾಗುತ್ತೆ, ಬ್ರೌನ್ ಪರ್ಪಲಿಶ್ ಕಲರ್ ಇದೆ. ಸೊ ನನ್ನ ತೋಟದಲ್ಲಿ ಪಣಿಯೂರು 1 ಇರಬೇಕು, ಪಣಿಯೂರು 2 ಇರಬೇಕು, ಪಣಿಯೂರು 5, ಕರಿಮುಂಡ, ತೇವಂ, ಮತ್ತು ಸಿಕ್ಕಿದ್ರೆ IISR ಚಂದ್ರ, ಸಿಕ್ಕಿದ್ರೆ ಸಿಗಂದಿನಿ. ಇಷ್ಟು ಗಿಡಗಳು ಹಾಕೋಣ ಅಂತ. ಯಾವುದಕ್ಕೆ ಹಾಕ್ತಿದ್ದೀನಿ ಅಂದರೆ ಇದು ನಂದು ಗೊಬ್ಬರದ ಗಿಡ. ನಾನು ಗೊಬ್ಬರದ ಗಿಡಕ್ಕೆ ಹಬ್ಬಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಪಣಿಯೂರು 1 ಗೊಬ್ಬರ ಗಿಡ. ಒಂದು 7 ಅಡಿ 6 ಅಡಿ ಇದೆ. ಇದು ಒಂದು 7 ಅಡಿಗೆ ನಿಲ್ಲಿಸ್ತೀನಿ, 6.5ರಿಂದ 7 ಅಡಿಗೆ ನಿಲ್ಲಿಸ್ತೀನಿ. ಸೊ ನಮ್ಮದು ಅಡಿಕೆ ಇನ್ನೂ ಹಬ್ಬದ ಟೈಮ್ ಅಂದರೆ ಬೆಳೆಯೋ ಟೈಮ್ ಆಗುತ್ತೆ ಅಂದರೆ ಅದು ಪಟ್ಟೆ ಎಲ್ಲ ಹೊಡೆದು ಬೆಳೆದು ಅದು ಗ್ರಿಪ್ ಬರಬೇಕಂದ್ರೆ ಟೈಮ್ ಆಗುತ್ತೆ. ಅಲ್ಲಿ ತನಕ ನಾನು ಸುಮ್ಮನೆ ಕೂರೋದು ಬದಲು ಗೊಬ್ಬರದ ಗಿಡಕ್ಕೆ ನಾನು ಹಬ್ಸಿರ್ತೀನಿ. ಇದು ಪಡೆಯೋದು ಗೊಬ್ಬರದ ಗಿಡಕ್ಕೆ ಹಬ್ಬಿಸಿದಾಗ ಎಷ್ಟು 7 ಅಡಿ ತನಕ ಎಷ್ಟು ಇಳುವರಿ ಬರುತ್ತೋ, ಒಂದು ಅರ್ಧ kg ಬಂದರೂ ಓಕೆ, 1/4 kg ಬಂದರೂ ಓಕೆ, ತೆಗಿತಾ ಇರ್ತೀನಿ. ಯಾವಾಗ ಅಡಿಕೆಗೆ ಹಬ್ಬಿಸ್ಬೋದು ಅಂತ ಗೊತ್ತಾಗತ್ತೆ, ಆಗ ನಾನು ನಂದೇ ಇದು ಬಳ್ಳಿಗಳನ್ನ ಡ್ರಾಪ್ ಶೂಟ್ ಆಗಲಿ ಅಥವಾ ರನ್ನರ್ಸ್ ಆಗಲಿ ಕಟ್ ಮಾಡಿಕೊಂಡು ಅದನ್ನು ನಾನು ಅಡಿಕೆಗೆ ಹಬ್ಬಿಸೋದು ಅಂತ ಒಂದು ಪ್ಲ್ಯಾನ್. ಇದು ನೋಡಿ, ಪಣಿಯೂರು 1 ನನಗೆ ಚೆನ್ನಾಗಿ ಬರ್ತಿದೆ. ಸೊ ಇವಾಗ ಇಲ್ಲಿ ಬಳ್ಳಿ ಬಂತು ಅಂದರೆ ಇದನ್ನ ಕಟ್ ಮಾಡಿ ಈ ಅಡಿಕೆ ಪಟ್ಟೆ ಹೊಡೆದ ಮೇಲೆ ಇದು ಆದಮೇಲೆ ಇದಕ್ಕೆ ಹಬ್ಸೋಣ ಅಂತ. ಸೊ ಅದು ನನ್ನ ಪ್ಲ್ಯಾನು. ಒಂದು 5-6 ಥರ ವೆರೈಟಿ ಇಡಬೇಕು. ನನ್ನ ಫೋನು ತುಂಬ ಇದು ಹೀಟಾಗಿ ಸ್ವಿಚ್ ಆಫ್ ಆಗೋಯಿತು. ಏನಕ್ಕಂದರೆ ಬೇಸಿಗೆ ಮತ್ತು 4 ಗಂಟೆಗೆ ನಾನು ಮಾಡಿದ್ದು. ಸೊ ಸ್ವಲ್ಪ ಹೊತ್ತಾದಮೇಲೆ ಈಗ ವಾಪಸ್ ಕಂಟಿನ್ಯೂ ಮಾಡ್ತಿದ್ದೀನಿ. ಅಷ್ಟು ಮೆಣಸಂದು ಬೇಸಿಕಲಿ ಮೆಣಸು ನಾನು ಒಂದು 5-6 ವೆರೈಟಿ ಮಾಡಬೇಕಂತ ಇದ್ದೀನಿ. ಅದು ಬಿಡ್ತು ಅಂದರೆ ನನಗೆ ಇನ್ನು ಬಾಳೆ ಒಂದು ಟೆಂಪ್ರರಿ ಕ್ರಾಪ್. ಬಾಳೆ ಬಗ್ಗೆ ನಾನು ತಲೆನೂ ಕೆಡ್ಸ್ಕೊಳ್ಳಲ್ಲ. ಈ ವರ್ಷ ಹೋಪು ಜಾಸ್ತಿ ಏನು ಇಟ್ಕೊಂಡಿಲ್ಲ. ನಂದು ಹೋದ ವರ್ಷ ಎಲ್ಲ ತುಂಬ ಸಿಗೋಟಕ್ಕಾಕ ಎಲ್ಲ ಆಗಿ ತುಂಬ ಅದರಲ್ಲಿ ತಲೆ ಕೆಡ್ಸ್ಕೊಂಡಿದ್ದೇ ಆಗಿತ್ತು. ಸೊ ಈ ಸತಿ ಸುಮ್ಮನೆ ಹಾಗೆ ಬಿಟ್ಟುಬಿಟ್ಟಿದ್ದೀನಿ. ಏನೋ ಬರ್ತಿದೆ, ಬಾಳೆ ಬಗ್ಗೆ ಹೇಳೋದೇನಿಲ್ಲ. ನಾನು ತಲೆನೇ ಕೆಡ್ಸ್ಕೊಳ್ಳೋದ್ರಿಂದ ನನಗೆ ಏನೇ ಬಂದರೂ ಖುಷಿ. ಮನೆಗಂತೂ ಒಳ್ಳೆ ಹಣ್ಣಾಗತ್ತೆ. ಇದನ್ನ ನ್ಯಾಚುರಲ್ ಫಾರ್ಮಿಗಳು ಬೆಳೆದಿರೋದನ್ನ ರೆಸ್ಪೆಕ್ಟ್ ಮಾಡಿ ತೊಗೊಂಡವ್ರು ಇದ್ದರೆ ಕೊಡ್ತೀನಿ, ಇಲ್ಲದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೊಡ್ತೀನಿ ಅಷ್ಟೇ. ಏನಕ್ಕೆಂದರೆ ಎಷ್ಟು ವೆಯ್ಟ್ ಬರುತ್ತೆ ಏನೋ ಗೊತ್ತಿಲ್ಲ ನನಗೆ, ಬಟ್ ಚೆನ್ನಾಗಿ ಬರ್ತಿದೆ, ಇರೋದ್ರಲ್ಲಿ ಚೆನ್ನಾಗಿ ಬರ್ತಿದೆ. ಸಿಗೋಟಕ ಇದೆ ನೋಡಿ, ಆದರೆ ಅಲ್ಲೇ ಅಂದರೆ ಜಾಸ್ತಿ ಬೇಗ ಏನು ಹಬ್ಬದಿಲ್ಲ ನಂದು ಬಾಳೆ. ಇದು ಅಷ್ಟೇ ನೋಡಿ, ಜಾಸ್ತಿ ಏನು ಬೇಗ ಹಬ್ಬದಿಲ್ಲ, ತಾನಾಗೆ ಕಂಟ್ರೋಲ್ ಆಗ್ತಿದೆ. ಬಾಳೆ ಮುಖ್ಯ ನನಗೆ ಪೊಟ್ಯಾಶ್ಗೆ. ಸೊ ಬಾಳೆ ಸ್ಥಿತಿ ಹೀಗೆ. ನಾನು ತುಂಬ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಅದು ಬಿಟ್ಟರೆ ನಂದು 2 ಬಾಳೆ ಮಧ್ಯೆ ಅಂದರೆ ನೈಟ್ರೋಜನ್ ಫಿಕ್ಸೇಷನ್ಗೆ ನಾನು ಗೊಬ್ಬರದ ಗಿಡ ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಗೊಬ್ಬರದ ಗಿಡ 9 ಅಡಿ ಒಂದು ಗೊಬ್ಬರದ ಗಿಡ ಇದೆ ನಂದು. ಅದ್ರ ಮೇಲೆ ನಾನು ಮೆಣಸು ಹಬ್ಬಿಸ್ತಿರೋದು. ಗೊಬ್ಬರದ ಗಿಡ ನಾನು ಈಗ ಬೇಸಿಗೆ ಆದ್ದರಿಂದ ಕಡಿಸಿಲ್ಲ, ಎಲೆ ಎಲ್ಲ ಹಿಂಗಿದೆ ನೋಡಿ. ಅದು ಇರೋದ್ರಲ್ಲಿ ಸ್ವಲ್ಪ ತಂಪು ಕೊಡುತ್ತೆ, ಮತ್ತು ಅಡಿಕೆ ಸುಡೋದನ್ನ ತಪ್ಪಿಸುತ್ತೆ, ಮತ್ತು ಭೂಮಿ ಕಾಯೋದು ತಪ್ಪಿಸುತ್ತೆ. ಇನ್ನೊಂದು 2 ತಿಂಗಳು ಮೇ ಎಂಡ್ಗೆ ಸ್ವಲ್ಪ ಮಳೆಗಾಲ ಇಲ್ಲಿ ಸ್ಟಾರ್ಟ್ ಆದ ತಕ್ಷಣ ನಾನು ಏನು ಮಾಡಿಸ್ತೀನಿ, ಈ ಹೈಟ್ಗೆ ಇದೊಂದು 6 ಅಡಿ ಇದೆ, ಇದು
6 ಅಡಿ ಅಲ್ಲ, ಇದು ಒಂದು 6.5 ಅಡಿನೇ ಅಂತ ಇಟ್ಕೊಳ್ಳಿ. ಆ ಹೈಟ್ಗೆ ಕಡಿಸ್ಬಿಟ್ಟು ಇದೊಂದು ಕಡ್ಡಿ ಮಾತ್ರ ಇರಂಗೆ ಇಟ್ಕೊಳ್ತೀನಿ. ಈ ಬ್ರಾಂಚಸ್ ಎಲ್ಲ ಕಡಿಸ್ಬಿಡ್ತೀನಿ ನಾನು. ಕಡಿಸ್ಬಿಟ್ಟು ಕೆಳಗಡೆಗೆ ಇಲ್ಲಿಗೆ ಹಾಕ್ತೀನಿ. ಅಷ್ಟೊತ್ತಿಗೆ ನಾನು ಅರ್ಶಿನೂ ನೆಟ್ಟಿರೋದ್ರಿಂದ ನಾನು ಅರ್ಶಿನಕ್ಕೆ ಮಲ್ಚಿಂಗು ಆಯಿತು, ಮತ್ತು ಭೂಮಿಗೆ ಒಳ್ಳೆ ನೈಟ್ರೋಜನ್ ಫಿಕ್ಸೇಷನ್ ಆಯಿತು. ಸೊ ಚೆನ್ನಾಗಿ ಬಂದಿದೆ. ಟನ್ ಗಟ್ಟಲೆ ಸಿಗುತ್ತೆ ಈ ಸತಿ ನಂದು ಸೊಪ್ಪು, ಗ್ಲಿರಿಸಿಡಿಯಾ ಸೊಪ್ಪು. ಸೊ ಇಷ್ಟು ನೀವು ಇನ್ನಿಂದ ತರ್ತೀರಾ ನೀವು ಇಷ್ಟು ಗೊಬ್ಬರನ. ಸೊ ಇದೆಲ್ಲ ಕಡಿಸ್ಬಿಟ್ಟು ನಾನು ಕೆಳಗಡೆ ಹಾಕ್ತೀನಿ. ಅದು ಗ್ಲಿರಿಸಿಡಿಯಾ. ಸೊ ತೆಂಗಾಯಿತು, ಜಾಯಿಕಾಯಿ, ಅಡಿಕೆ, ಕಾಫಿ, ಅರಿಶಿನ, ಪೆಪ್ಪರ್ ಅಂದರೆ ಕಾಳು ಮೆಣಸು, ಬಾಳೆ ಟೆಂಪ್ರರಿ ಕ್ರಾಪ್. ಅದು ಬಿಟ್ಟರೆ ನೈಟ್ರೋಜನ್ ಫಿಕ್ಸೇಷನ್ಗೆ ಗೊಬ್ಬರದ ಗಿಡ. ಇನ್ನೊಂದು ನೀವು ಯೋಚನೆ ಇದು ನೋಡ್ಬೋದು, ಕಳೆ ಆದಷ್ಟು ಕಡಿಮೆ ಆಗೋಗಿದೆ ನಂದು. ಇಲ್ಲೆಲ್ಲ ಸ್ವಲ್ಪ ನಂದು ಶೇಡು ಬಂದಿದೆ ಅನಿಸುತ್ತೆ, ಮತ್ತು ಟಿಲ್ ಮಾಡಿಸಿಲ್ಲ ನಾನು. ಕಳೆ ಆದಷ್ಟು ಕಡಿಮೆ ಆಗೋಗಿದೆ. ಇದೆಲ್ಲ ನಾವು ಅರ್ಶಿನಕ್ಕೆ ಹಾಕ್ದಿರೋದು ಮಣ್ಣು ಮತ್ತು ಹೆಗ್ಣ ತೋಡಿರೋದು. ಬಟ್ ಕಳೆ ತುಂಬಾ ಕಡಿಮೆ ಆಗೋಗಿದೆ. ಏನು ಇಂಥ ಕಳೆಗಳಿದೆ, ಈ ಥರ ದೊಡ್ಡ ದೊಡ್ಡ ಕಳೆಗಳು. ಇದು ನಾನು ಒಂದು ಸತಿ ಏನು ಮಾಡಿಸ್ತೀನಿ ಅಂದರೆ ಹೆಣ್ಣಾಳನ್ನ ಕರೆಸ್ಬಿಟ್ಟು ದೊಡ್ಡ ಕಳೆ ಎಲ್ಲ ಕಿತ್ಬಿಡಿ ಅಂತೀನಿ, ಕೈಯಲ್ಲಿ ಕಿತ್ಕೊಂಡು ಹೋಗ್ತಾರೆ ಅಷ್ಟೇ. ಪಾರ್ಥೇನಿಯಮ್ ಆಗಲಿ, ಅಲ್ಲಿ ನೋಡಿ ಇಲ್ಲೊಂದು ಒಂದೊಂದು ಪಾರ್ಥೇನಿಯಮ್ ಕಾಣುತ್ತೆ. ಈ ಥರದನ್ನ ಕಿತ್ಸ್ಕೊಂಡು ಹೋಗ್ಬಿಡ್ತೀನಿ. ಒಂದು ದಿನದ ಕೂಲಿ ಆಗುತ್ತೆ, ಒಂದು 5 ಜನಕ್ಕೆ. ಅದು ಬಿಟ್ಟರೆ ನಂದು ಗಿರಕೆ ಎಲ್ಲ ತುಂಬ ಕಡಿಮೆ ಆಗೋಗಿದೆ. ಹೋದ ಸತಿ ಅಂತೂ ವಿಪರೀತ ಗರಿಕೆ ಇತ್ತು. ಇನ್ನೂ ಆ ಕಡೆ ಸ್ವಲ್ಪ ಇದೆ. ಅದೇ ನಮ್ಮ ಸಾಯಿಲ್ ಹೆಂಗೆ ಫರ್ಟೈಲ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನಿಸುತ್ತೆ. ಈ ಭಾಗದಲ್ಲಂತೂ ತುಂಬಾ ಕಡಿಮೆ ಆಗೋಗಿದೆ. ಇವಾಗ ನನಗೆ ಜಾಸ್ತಿ ಕಳೆ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡೂ ಇಲ್ಲ ನಾನು. ಬಟ್ ಈಗಂತೂ ತಲೆ ಕೆಡಿಸ್ಕೊಳ್ಳೋದೇ ಬೇಕಿಲ್ಲ. ನೀಟಾಗಿ ಬರ್ತದೆ. ಇಷ್ಟು ಇನ್ನೇನು ಅಷ್ಟೇ. ಕಾಫಿ ಒಂದು ನೋಡ್ತಾ ಇರಬೇಕು, ಚೆನ್ನಾಗಿ ಬರ್ತಿದೆ ಅನಿಸುತ್ತೆ. ಏನೇನು ಹೋಗಿದೆಯೋ ಕಾಫಿ, ಏನೇನು ಹೋಗಿದೆಯೋ ಜಾಯ್ಕಾಯಿ, ಏನೇನು ಹೋಗಿದೆಯೋ ಈ ಸತಿ ರೀಪ್ಲೇಸ್ ಮಾಡ್ತಿದ್ದೀನಿ ಅಷ್ಟೇ. ಕಾಳು ಮೆಣಸು ಒಂದು ಈ ಸತಿ ದೊಡ್ಡ ಪ್ರಾಜೆಕ್ಟ್ ಇದೆ. ದೊಡ್ಡ ಪ್ರಾಜೆಕ್ಟ್ ಅಂದರೆ ಒಂದು 50 ಗಿಡ ಅಥವಾ 100 ಗಿಡನೇ ಹಾಕ್ತೀನೋ ಏನೋ ಗೊತ್ತಿಲ್ಲ ನನಗೆ. ಒಂದು 5-6 ವೆರೈಟಿ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಬೇಕು ನನ್ನ ಫಾರ್ಮಲ್ಲಿ ಅಂತ. ಸೊ ನನಗೆ ಆಗತ್ತೆ ಅದು. ಬೇರೆ ಇನ್ಯಾರಿಗಾದ್ರೂ ಮುಂದೆ ಬೇಕು ಅಂದರೆ ನಾನು ಆ ಸಸಿ ಮಾಡಿ ಕೊಡ್ಬೋದು. ಬಟ್ ಪ್ರೈಮರಿ ನನಗೆ ಆಗುತ್ತೆ. ಏನಕ್ಕಂದರೆ ನನಗೆ ಅಡಿಕೆಗೆ ಬೇಕಾಗುತ್ತೆ. ಆಗ ನಾನು ಎಲ್ಲಿಂದನೋ ಹುಡ್ಕೊಂಡು ಬಂದು ತಂದು ವೈರಸ್ ಇರೋದು ಅಥವಾ ರೋಗ ಇರೋ ಥರಕ್ಕಿಂತ ನಾನು ಇವಾಗಲೇ ತಂದು ಚೆನ್ನಾಗಿರೋ ಜಾಗದಲ್ಲಿ ನನ್ನ ಭೂಮಿಗೇ ಒಗ್ಗಿಸಿ ಮಾಡಿದ್ರೆ ನನಗೆ ಬೇಕು ಅಂದಾಗ ನನ್ನದೇ ಭೂಮಿದು ಕಟ್ ಮಾಡಿ ಹಾಕ್ಬೋದು. ಸೊ ಇಷ್ಟು ತೋಟ ಹೀಗೆ ಕಾಣಿಸ್ತಿದೆ ನೋಡಿ. ಇಲ್ಲ ಇನ್ನೊಂದು ತೆಂಗು ನೋಡಿ, ಎಲ್ಲ ಈಗ ದಪ್ಪ ಆಗ್ತಿದೆ, ಅಷ್ಟೇ ಹೈಟ್ ಬರ್ತಿದೆ, ಚೆನ್ನಾಗಿದೆ. ಅಡಿಕೆ ಇಲ್ಲಿ ನೋಡಿ 2 ಪಟ್ಟೆ ಅಡಿಕೆ, ಕಲರ್ ಹಸಿರಾಗಿದೆ. ಬಾಳೆನೂ ತೊಂದರೆ ಇಲ್ಲ, ಜಾಸ್ತಿ ಏನು ಸಿಗೋಟಕ್ಕೆ ಹಬ್ಬಿಲ್ಲ. ನಾನು ಹೋದ ಸತಿ ನೀವು ನನ್ನ ವೀಡಿಯೋ ನೋಡಿದರೆ ಬಾಳೆಗೆ ಒಂದು ಇಲ್ಲದೇ ಇರೋಷ್ಟು ಸ್ಪ್ರೇ ಮಾಡ್ತೀನಿ. ಅದು ಟ್ರೈಕೋಡರ್ಮಾ ಇರ್ಬೋದು, ಹುಳಿ ಮಜ್ಜಿಗೆ ಇರ್ಬೋದು, ಏನೇನಂದ್ರೂ ಕಂಟ್ರೋಲ್ ಬಂದಿರಲಿಲ್ಲ. ಈ ಸತಿ ಒಂದು ಸ್ಪ್ರೇ ಮಾಡ್ತಿಲ್ಲ, ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಅದು ಹಿಂಗೆ ಇದೆ ನೋಡಿ ಇದು. ಸೊ ಇಷ್ಟು ಬಾಳೆ ಮರಿಗಳು ಈ ಸತಿ ತೆಗ್ಸಕ್ಕೆ ಹೋಗಿಲ್ಲ ನಾನು. ತುಂಬ ನೆರಳಾದ್ರೆ ಮಾತ್ರ ಕಡಿಸ್ತೀನಿ, ಇಲ್ಲದ್ರೆ ಹಿಂಗೆ ಬಿಟ್ಬಿಡ್ತೀನಿ. ಬಾಳೆ ಮರಿಗಳು ಹೀಗೆ ಇದೆ. ಅಡಿಕೆ ನೋಡ್ಬೋದು. ಸೊ ಅಷ್ಟು. ಇದು ರೈನೋಸರಸ್ ಬೀಟ್ಲು ಬೀಳ್ತಾ ಇದೆ. ಸೊ ಅದೊಂದಷ್ಟು ನೋಡ್ಕೋಬೇಕು. ಅದು ಹೊಟ್ಟೆ ಹೊರತೋಗತ್ತದು. ಇಲ್ಲಿದೆಯಾ ನೋಡ್ಬೋದು. ಇಲ್ಲಿದೆ ನೋಡಿ, ಕಾಣುತ್ತಾ? 2-3 ಇದೆ ಇದರಲ್ಲಿ. ಸೊ ಅದನ್ನು ನೋಡ್ಕೋಬೇಕು ಹುಷಾರಾಗಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಕಳೆ ಈ ಕಡೆ ಅಂತೂ ಕಡಿಮೆ ಆಗೋಗಿದೆ. ಅಂದರೆ ಭೂಮಿ ಫಲವತ್ತತೆ ಆದಂಗೆ ಒಂದೊಂದು ಕಡೆ ಒಂದೊಂದು ಥರ ಇದೆ. ಸೊ ತೋಟ ಹೀಗೆ ಕಾಣಿಸ್ತಿದೆ. ಇನ್ನೇನಾದರೂ ಪ್ರಶ್ನೆ ಇತ್ತು ಅಂದರೆ ಹೇಳಿ. ಧನ್ಯವಾದಗಳು.